ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ವೈಶಾಖ ಏನು ಅನ್ನೋ ಸತ್ಯನ ಚಾರಿ ಮುಂದೆ ಬಟ ಬಯಲ್ ಮಾಡೇ ಬಿಟ್ನಾ ಕೇಕೆ ಒಬ್ಬೊಬ್ಬ. ಇಲ್ಲಿ ಮಾನ್ಯತಾ ಮತ್ತೆ SCP ಇದೆ ಇಬ್ರು ಕೂಡ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ನಾವು ಹೇಳೋ ತನಕ ಏನು ಮಾಡಬಾರ್ದು ಅಂತಿದ್ದಾರೆ. ಪೊಲೀಸ್ ಅವ್ರನ್ನ ನೋಡ್ತಿರೋ ರಾಮಾಚಾರಿಗೆ ಬೆಗ್ ಶಾಕ್ ಸಿಗ್ತದೆ. ಬಿಕಾಸ್ ಎಲ್ಲವೂ ಕೂಡ ನಿನ್ನ ಕರ್ಕೊಂಡು ಹೋಗ್ತಿರೋದು ಕೋರ್ಟ್ಗೆ ಅಂತ ಅನ್ಕೋತಿದ್ರೆ ಅದು ನಿನ್ನ ದೊಡ್ಡತನ. ಬಿಕಾಸ್ ನಾವು ನಿನ್ನ ಕರ್ಕೊಂಡು ಹೋಗ್ತಿರೋದು ನಿನ್ನನ್ನು ಎನ್ಕೌಂಟರ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇದರಿಂದ ರಾಮಾಚಾರಿಗೆ ಬೆಗ್ ಶಾಕ್ ಆಗುತ್ತೆ. ಆ ಕಡೆ ಮನೇಲಿ ಈ ಕಡೆ ಅಳುತ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಇಡೀ ಮನೆ ಸ್ಮಶಾನ ರೀತಿ ಆಗ್ಬಿಟ್ಟಿದೆ, ಒಂದು ಸಾವಿನ ಮನೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಕಡೆ ಜಾನಕಿ ಅವರ ಹುಟ್ಟಿದ ಹಬ್ಬದ ದಿನದಂದು ನನ್ನ ಮಗ ಈಗ ತಾನೇ ಬಂದ, ಆಲ್ರೆಡಿ ಕರ್ಕೊಂಡು ಹೋಗ್ಬಿಟ್ರು. ಅವನು ಬೇರೆ ಹಳೆ ನೆನಪುಗಳು ಯಾವುದೂ ಕೂಡ ನೆನಪಿಲ್ಲ. ನನ್ನ ಮಗ ನನಗೆ ಬೇಕು, ನನ್ನ ಮಗ ನನ್ನ ಕಣ್ಮುಂದೆ ಇರಬೇಕು. ಈಗ ಅವ್ನಿಗೆ ಏನು ಮಾಡ್ತಾರೋ ಏನು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಏನೂ ಆಗೋದಿಲ್ಲ, ನಾವಿದ್ದೀವಿ ಅಂತ ಹೇಳಿ ಚಾರು ಇಲ್ಲಿ ಚಾರಿ ಥರ ಇರ್ತಕ್ಕಂಥ ಕೇಕೆ ಹೇಳಿದ್ರು ಕೂಡ ಇಲ್ಲಿ ಜಾನಕಿ ಅವ್ರನ್ನ ಸಮಾಧಾನ ಮಾಡೋದು ಕಷ್ಟ ಆಗ್ತದೆ. ನಂತರ ಈ ಕಡೆ ಕೇಕಿನ ಕರ್ಕೊಂಡು ಚಾರು ಸೈಡಿಗೆ ಬರ್ತಾಳೆ. ಸನ್ನೆ ಮಾಡಿ ಕರ್ಕೊಂಡು ಬರ್ತಿದ್ದಾಗೆ ಹೇಳ್ದೆ ಅಲ್ವಾ, ಏನು ಮಾಡ್ತಿದ್ಯಾ ನೀನು? ಅವ್ರು ಕರ್ಕೊಂಡು ಹೋಗಿರೋರು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ಆಶ್ರಮ, ಹಾಸ್ಪಿಟಲು ಹೋಗಿ ಜೈಲಲ್ಲೇ ಸುಮ್ಮನೆ ಬಿಟ್ಟವ್ರಲ್ಲ. ಅವ್ರಿಗೆಲ್ಲ ಕೂಡ ಗೊತ್ತಾಗಿದೆ ಅಂದಮೇಲೆ ಖಂಡಿತ ನಮ್ಮ ರಾಮಾಚಾರಿನ ಉಳಿಸೋದಿಲ್ಲ. ಅಣ್ಣನಿಗೋಸ್ಕರ ಪ್ರಾಣ ಕೂಡ ಕೊಡೋಕೆ ರೆಡಿ ಆಗ್ತೀನಿ ಅಂತ ಹೇಳಿದೆ. ಇದೇ ನಾನು ನೀನು ಮಾಡ್ತಿರೋದು. ಅಲ್ಲಿ ಏನಾದರೂ ಚಾರಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಅಂದಾಗ ಅಯ್ಯೋ ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ಅಣ್ಣಂಗೆ ಏನೂ ಕೂಡ ಆಗೋದಿಲ್ಲ, ಅದಕ್ಕೆ ನಾನು ಭರವಸೆ ಕೊಡ್ತೀನಿ ಅಂತ ಹೇಳಿ ಸಖತ್ ಪ್ಲ್ಯಾನ್ ಮಾಡ್ತಾನೆ. ಕಡೆ SCP ಮತ್ತು ಮಾನ್ಯತಾಗೆ ಕಳಿಸ್ತಾನೆ ವಿಡಿಯೋನ, ಹಬ್ಬ ಜೊತೆಗೆ ಆಡಿಯೋನ ಕಳಿಸಿ. ಏನು ಅಂದ್ಕೊಂಡಿದ್ರ ನೀವು? ನನಗೆ ಏನೂ ಕೂಡ ನೆನಪಿಲ್ಲ ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ನನಗೆ ತುಂಬ ಚೆನ್ನಾಗಿ ಎಲ್ಲ ಕೂಡ ನೆನಪಿದೆ, ನೆನಪಿದ್ರೂ ಕೂಡ ನಾನು ಡ್ರಾಮಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಈ ಕಡೆ ನಿಮ್ಮ ವಿಡಿಯೋಸ್ ಎಲ್ಲ ನನ್ನ ಕೈಲಿದೆ. ಈಗ ಏನಾದರೂ ನೀವು ನನ್ನ ವಾಪಸ್ ಕರೆಸಲಿಲ್ಲ ಅಂದರೆ ನೋಡಿ ಏನಾಗತ್ತೆ ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ. ಮೊದಲು ದೇವವ್ರನ್ನ ವಾಪಸ್ ಕರಿ, ಇಲ್ಲ ಅಂದರೆ ಖಂಡಿತ ನನ್ನ ಗಂಡ ಅಂತೂ ನನ್ನ ಸಾಯಿಸ್ಬಿಡ್ತಾನೆ. ನನ್ನ ಮಗಳು ಅಲ್ಲೇ ಇದ್ದಾಳೆ, ಸತ್ಯ ಗೊತ್ತಾದರೆ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಬಿಡೋದಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ SCP ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಅವನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಬಿಡಿ, ಏನೂ ಕೂಡ ಮಾಡಬೇಡಿ ಅಂತ ಹೇಳ್ತಾರೆ. ಫೈನಲಿ ಪೊಲೀಸ್ ಅವರೆಲ್ಲ ಮನೆಗೆ ವಾಪಸ್ ಚಾರಿನ ಕರ್ಕೊಂಡು ಬರ್ತಿದ್ದಾಗೆ ಈ ಕಡೆ ಖುಷಿ ಆಗ್ತದೆ ಚಾರುಗೆ, ಬಿಕಾಸ್ ಕೇಕೆ ತನ್ನ ಮಾತನ್ನು ಉಳಿಸ್ಕೊಂಡಿದ್ದಕ್ಕೆ. ನಂತರ ಜಾನಕಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ. ಮತ್ತೆ ತನ್ನ ಮಗನ ವಾಪಸ್ ನೋಡಿ ಪೊಲೀಸ್ ಅವರು ದಯವಿಟ್ಟು ಕ್ಷಮಿಸ್ಬೇಡಿ, ಬೇರೆ ಯಾರು ಅಂತ ಅಂದ್ಕೊಂಡು ನಿಮ್ಮ ಮಗ ಕೃಷ್ಣನ ಕರ್ಕೊಂಡು ಹೋಗ್ಬಿಟ್ವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ಈ ಕೇಕೆನ ಚಾರು ಮತ್ತು ಚಾರಿ ಇಬ್ಬರು ಕೂಡ ಲಾಕ್ ಮಾಡಿದ್ದಾರೆ. ಯಾರು ಅಂತ ನೀನು ಹೇಳಲೇಬೇಕು, ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ನಂತರ ಆಯಿತು ಬನ್ನಿ, ನಿಮ್ಮಿಬ್ರಿಗೂ ಕೂಡ ಯಾರು ಅಂತ ಗೊತ್ತಾಗಬೇಕಲ್ವಾ, ತೋರಿಸ್ತೀನಿ ಅಂತ ಹೇಳ್ಕೊಂಡು ಬರ್ತಾನೆ. ನಂತರ ಇಲ್ಲಿ ಕೇಕೆ ಕೈ ಹಿಡ್ಕೊಂಡು ಕೈ ಕಟ್ಟಾಕೊಂಡು ವೈಶಾಖ ಮುಂದೆ ನಿಂತ್ಕೋತಿದ್ದಾಗ ಈ ಕಡೆ ವೈಶಾಖಗೆ ಶಾಕ್ ಆಗ್ತದೆ. ಇವ್ನು ಏನಾದರೂ 3 ಜನಕ್ಕೂ ಕೂಡ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದ್ಬಿಟ್ರ ಎಲ್ಲ ವಿಷಯ ಕೂಡ ಗೊತ್ತಾಗೋಯ್ತಾ? ಹಬ್ಬಬ್ಬ ಏನು ಮಾಡೋದು ಅಂತ ತೋಚ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಕೇಕೆ ವೈಶಾಖ ಇದಕ್ಕೆಲ್ಲ ಕಾರಣ, ಅವಳು ಒನ್ ಆಫ್ ದ ಕಳ್ಳಿ ಅನ್ನೋದನ್ನ ತೋರಿಸ್ಬಿಡ್ತಾರೆ. ಇದರಿಂದ ಇರ್ತಕ್ಕಂಥ ಒಂದು ಸೂತ್ರಧಾರಿ ಈಗೇನು ಕೂಡ ಅನ್ನೋದು ಇಲ್ಲಿ ಚಾರಿ ಮತ್ತು ಚಾರುಗೆ ಗೊತ್ತಾಗೇ ಬಿಡತ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.